ಇವತ್ತಿನ ವಿಡಿಯೋದಲ್ಲಿ ನಾನು ಕೆಂಪು ಕಲ್ಲು ಸಕ್ಕರೆಯಿಂದ ನಾವು ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ, ಹಾಗೇನೆ ಯಾವ ಮನೆಮದ್ದುಗಳನ್ನ ಹೇಗೆ ಮಾಡಬಹುದು ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೇನೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಕೆಂಪು ಕಲ್ಲು ಸಕ್ಕರೆ ನಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಬರೀ ಕಲ್ಲು ಸಕ್ಕರೆ ತಿನ್ನುವ ಬದಲಾಗಿ ವಾಲ್ನಟ್ಸ್ ಜೊತೆಯಲ್ಲಿ ಕೆಂಪು ಕಲ್ಲು ಸಕ್ಕರೆಯನ್ನ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಮೆದುಳು ತುಂಬಾ ಚುರುಕಾಗೋದಕ್ಕೆ ಸಹಾಯ ಆಗುತ್ತೆ. ಹಾಗೇನೆ ಮೆದುಳಿನ ಕಾರ್ಯ ಸರಾಗವಾಗಿ ಆಗೋದಕ್ಕೆ ಕೂಡ ಇದು ತುಂಬಾನೇ ಸಹಕಾರಿ. ಇನ್ನು ಕಣ್ಣಿನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು. ಕಣ್ಣಿನ ದೃಷ್ಟಿ ಸಮಸ್ಯೆ ಏನಾದ್ರೂ ಇದ್ರೆ, ದೃಷ್ಟಿ ತುಂಬಾನೇ ಕಡಿಮೆ ಎಲ್ಲ ಇದ್ರೆ ಅಂತವರು ಸ್ವಲ್ಪ ಸೋಂಪು ಕಾಳುಗಳ ಜೊತೆ ಕೆಂಪು ಕಲ್ಲು ಸಕ್ಕರೆಯನ್ನ ಹಾಕಿ ತಿನ್ನಬಹುದು. ಈ ತರ ಮಾಡೋದ್ರಿಂದ ಕೂಡ ದೃಷ್ಟಿ ಸುಧಾರಿಸೋದಕ್ಕೆ ತುಂಬಾನೇ ಸಹಾಯ ಆಗುತ್ತಿದ್ದು. ಇನ್ನು ಕೆಮ್ಮು, ಕಫ, ಗಂಟಲು ಕೆರೆತ ಈ ತರ ಸಮಸ್ಯೆಗಳಿದ್ದವರಿಗಂತೂ ತುಂಬಾನೇ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು. ಸ್ವಲ್ಪ ಕಾಳುಮೆಣಸಿನ ಜೊತೆ ಕೂಡ ಕೆಂಪು ಕಲ್ಲು ಸಕ್ಕರೆಯನ್ನ ಹಾಕಿ ತಿನ್ನಬಹುದು. ಕಾಳುಮೆಣಸಿನ ಪುಡಿ ಜೊತೆಯಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು. ಇಲ್ಲ ಆದ್ರೆ ಶುಂಠಿಯ ಜೊತೆ ಕೂಡ ನಾವು ಕೆಂಪು ಕಲ್ಲು ಸಕ್ಕರೆಯನ್ನ ಮಿಕ್ಸ್ ಮಾಡಿಕೊಂಡು ಬಳಸಬಹುದು. ಇದೊಂದು ಬೆಸ್ಟ್ ಮನೆಮದ್ದು. ಯಾವಾಗ್ಲೂ ಏನಾದ್ರು ಪದೇ ಕೆಮ್ಮು, ಕಫ ಎಲ್ಲ ಸಮಸ್ಯೆ ಕಾಡ್ತಾ ಇದ್ರೆ, ಹಾಗೇನೆ ಗಂಟಲಲ್ಲಿ ಕಿರಿಕಿರಿ, ಇನ್ನು ಶ್ವಾಸಕೋಶದ ಸೋಂಕು ಎಲ್ಲ ಇದ್ರೆ ಅಂತವ್ರಿಗೆ ತುಂಬಾನೇ ಒಂದು ಒಳ್ಳೆಯ ಮನೆಮದ್ದು ಇದು ಅಂತಾನೆ ಹೇಳಬಹುದು. ಹಾಗೇನೆ ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೂ ತುಂಬಾನೇ ಸಹಾಯ ಆಗತ್ತೆ. ಹಾಗಾಗಿ ನಾವು ಕೆಂಪು ಕಲ್ಲು ಸಕ್ಕರೆಯನ್ನ ಬಳಸೋದ್ರಿಂದ ರಕ್ತಹೀನತೆ ಸಮಸ್ಯೆನ ಕೂಡ ದೂರ ಇಡಬಹುದು. ಇನ್ನು ಜೀರ್ಣ ಸಂಬಂಧಿ ಸಮಸ್ಯೆಗಳಿರೋರಿಗೆ ಕೂಡ ತುಂಬಾನೇ ಒಳ್ಳೆಯದು. ಜೀರ್ಣಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಕೆಂಪು ಕಲ್ಲು ಸಕ್ಕರೆಯ ಜೊತೆಯಲ್ಲಿ ಜೀರಿಗೆಯನ್ನ ಬೆರೆಸಿ ಬಳಸೋದು ತುಂಬಾನೇ ಸಹಾಯ ಆಗತ್ತೆ. ಜೀರ್ಣಶಕ್ತಿ ಕೂಡ ಜಾಸ್ತಿ ಆಗತ್ತೆ. ಇನ್ನು ಜ್ಞಾಪಕ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೂ ತುಂಬಾನೇ ಒಳ್ಳೆಯದು. ನಾವು ಮಕ್ಕಳಿಗೆಲ್ಲ ಹಾಲು ಕುಡಿಯೋಕೆ ಕೊಡುವಾಗ ಕೆಲವೊಬ್ರು ಸಕ್ಕರೆಯನ್ನ ಹಾಕಿ ಕೊಡ್ತೀವಿ ಅಲ್ವಾ, ಅದರ ಬದಲಾಗಿ ನಾವು ಕೆಂಪು ಕಲ್ಲು ಸಕ್ಕರೆಯನ್ನ ಹಾಕಿ ಕೊಡೋದು ತುಂಬಾನೇ ಒಳ್ಳೆಯದು. ಅವರ ಜ್ಞಾಪಕ ಶಕ್ತಿ ಹೆಚ್ಚಿಸೋದಕ್ಕೆ ಸಹಾಯ ಆಗತ್ತೆ. ಇನ್ನು ಅದರ ಜೊತೆಯಲ್ಲಿ ಕಫ ಎಲ್ಲ ಏನಾದ್ರೂ ಕಟ್ಟಿದ್ರೂ ಕೂಡ ಕರಗಿಸೋದಕ್ಕೆ ತುಂಬಾ ಒಂದು ಒಳ್ಳೆ ಮನೆಮದ್ದಿದು. ಇನ್ನು ಬಾಯಿ ಹುಣ್ಣಿನ ಸಮಸ್ಯೆ ಕಾಡ್ತಾ ಇದ್ರೆ ಅದಕ್ಕೂ ಕೂಡ ಒಂದು ಒಳ್ಳೆ ಮನೆಮದ್ದು. ಸ್ವಲ್ಪ ಜೀರಿಗೆಯ ಜೊತೆ ಕೆಂಪು ಕಲ್ಲು ಸಕ್ಕರೆಯನ್ನ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಕೂಡ ಬಾಯಿ ಹುಣ್ಣು ಬೇಗನೆ ಗುಣ ಆಗತ್ತೆ. ನೋಡಿದ್ರಲ್ಲ, ಕೆಂಪು ಕಲ್ಲು ಸಕ್ಕರೆಯನ್ನ ನಾವು ಯಾವ ರೀತಿ ಬಳಸಬಹುದು, ಹಾಗೇನೆ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಇದು ಸಹಾಯ ಆಗತ್ತೆ ಅಂತ ಹೇಳಿ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.